ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆ ಮೊನ್ನೆ ಎಲ್ಲ ಈ ಕಾಟೇರಿ ಪ್ರಯೋಗ ಮಾಡಿದಾಗ ಮನುಷ್ಯನಿಗೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಏನೆಲ್ಲ ಸಿಂಪ್ಟಮ್ಸ್ ಬರುತ್ತೆ, ಯಾವ ಗ್ರಹನ ವೀಕ್ ಮಾಡಿಬಿಡ್ತಾರೆ ಮಾಟಮಂತ್ರ ಪ್ರಯೋಗದಿಂದ, ಆ ಗ್ರಹ ಏನಾಗುತ್ತೆ ನಮ್ಮನ್ನು ಕ್ಷೀಣಿಸುತ್ತಾ ಹೋಗ್ತದೆ. ಇವತ್ತು ನಾನೊಂದು ಬಹಳ ವಿಶೇಷವಾದಂಥ ಸಬ್ಜೆಕ್ಟ್ ಇದು, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನುಷ್ಯ ಹುಡೋದೇ ದೊಡ್ಡದಲ್ಲ, ಹುಟ್ಟಿದ ಮೇಲೆ ಜನ್ಮನ ಸಾರ್ಥಕತೆ ಮಾಡ್ಕೊಳ್ಳುವಂಥ ದಾರಿಲಿ ನಡ್ಕೊಂಡು ಹೋಗಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಕೆಟ್ಟದ್ದು ಮಾಡೋದೇ ಧರ್ಮ ಅಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ತೊಂದರೆ ಕೊಡ್ತಾನೆ ಅಂತಂದರೆ ಅವ್ನು ಹುಟ್ಟಿದ್ದು ಸಾರ್ಥಕ ಅಲ್ಲ ಅಂತ. ನಾವು ಕಷ್ಟಪಟ್ಟರು, ನಾವು ತೊಂದರೆ ತೊಗೊಂಡ್ರು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಇನ್ನೊಬ್ರಿಗೆ ಕಷ್ಟಪಡಬಾರ್ದು. ಅದು ಜನ್ಮ ಸಾರ್ಥಕ ಅಂಥೇಳಿ. ಸಾರ್ಥಕತೆ ಇರಬೇಕು ಮನುಷ್ಯನ ಜೀವನದಲ್ಲಿ. ಸಾರ್ಥಕತೆ ಅಂದ್ರೇನು? ನಮ್ಮನ್ನೇ ನಾವು ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ಅರ್ಥ. ಇವತ್ತು ಅದಕ್ಕೆ ಬೇಕಾದಷ್ಟು ದುಡ್ಡಿದೆ, ಊಟ ಹಾಕೋಕ್ಕೆ ಮನಸ್ಸಿಲ್ಲ, ಒಬ್ರಿಗೊಂದು ಪೈಸೆ ದಾನ ಮಾಡೋಕ್ಕೆ ಮನಸ್ಸಿಲ್ಲ. ಬೇಕಾದಷ್ಟು ಆಸ್ತಿ ಇದೆ, ಒಬ್ರಿಗೆ ನಾನು ದಾನ ಮಾಡಬೇಕಂತ ಮನಸ್ಸಿಲ್ಲ. ಬೇಕಾದಷ್ಟು ಒಡವೆ ವಸ್ತ್ರ ಹಣ ಅಂತಸ್ತೆಲ್ಲ ಇದೆ, ಇನ್ನೊಬ್ರಿಗೆ ಕೊಡಬೇಕು ಅಂತ ಮನಸ್ಸಿಲ್ಲ. ಮತ್ತು ಏನು ಇಡ್ಲೇ ಇಟ್ಕೊಂಡು ಏನು ಮಾಡ್ತೀವಿ? ಹಣ ಸಾರ್ಥಕತೆ ಆಗೋದು ಹೇಗೆ? ನೀವು ಹಾಕೋ ವಸ್ತ್ರ ಸಾರ್ಥಕತೆ ಆಗೋದು ಹೇಗೆ? ನೀವು ತಿಂದಿರೋ ಅನ್ನ ನೀವು ಊಟ ಮಾಡ್ತೀರೋ ಅದು ಸಾರ್ಥಕತೆ ಆಗೋದು ಅಂದರೆ ಪರರಿಗೆ ಕೊಟ್ಟಾಗ. ನಾವೇನು ಕೊಟ್ಟಿಲ್ಲ ಅಂದರೆ ನಮಗೇನು ಸಿಗೋದಿಲ್ಲ. ಇದೇ ಯೂನಿವರ್ಸಲ್ ವೈಬ್ರೇಷನ್, ಲಾ ಆಫ್ ವೈಬ್ರೇಷನ್. ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಇದು. ಎಲ್ಲೂ ಡಾಕ್ಟ್ರಿಗೂ ಕೂಡ ಗೊತ್ತಾಗಿಲ್ಲ, ಎಷ್ಟೋ ಜನ ಜ್ಯೋತಿಷ್ರಿಗೂ ಕೂಡ ಇದು ಗೊತ್ತೇ ಆಗಲೇ ಇಲ್ಲ ಏನಕ್ಕೆ ಇದಾಗ್ತಿದೆ ಅಂತೇಳಿ. ಒಬ್ಬ ಸರ್ಕಾರದ ವ್ಯಕ್ತಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದ. ಭಾಳ ಇಂಟ್ರೆಸ್ಟ್ ಆಗಿದೆ ಕೇಳಿದ್ದು. ಸರ್ಕಾರಿ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ಕೊಂಡಿದ್ದ. ರಿಟೈರ್ಡ್ ಆಗೋವರೆಗೂ ಅವನು ಹಲವಾರು ಊರುಗಳಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದ. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಅವನು ಇನ್ನೊಬ್ಬರ ಜನರಿಗೆ ಇನ್ನೊಬ್ಬರ ಜೀವನ ಮೇಲೆ ಆಟ ಆಡ್ತಿದ್ದ. ಇಷ್ಟು ಕೊಟ್ಟರೆ ಕೆಲಸ ಮಾಡಿಕೊಡೋದು, ನಾನು ಇಷ್ಟು ರೂಪಾಯಿ ಕೊಟ್ಟರೆ ನಿಮಗೆ ಕೆಲಸನ ಮಾಡೋದು, ಇಲ್ಲಾಂದರೆ ಅವ್ರ ಹೃದಯಕ್ಕೆ ಹರ್ಟ್ ಆಗೋಂಗೆ ಮಾತಾಡ್ತಾ ಇದ್ದ. ಹೃದಯಕ್ಕೆ ಹರ್ಟ್ ಆಗೋಂಗೆ. ದುಡ್ಡು ಕೊಟ್ಟಿಲ್ಲಾನೇ ಮೂವ್ ಆಗ್ತಿರ್ಲಿಲ್ಲ. ದುಡ್ಡು ಕೊಟ್ಟಿಲ್ಲಾನೇ ತಿಂಗಾನಗಟ್ಟೆ ಕೆಲಸ ಅಲಿಸ್ತಾ ಇದ್ದ. ಏನೋ ಒಂದು ನೆಪ ಹೇಳೋದು, ಏನೋ ಒಂದು ಮಾಡೋದು. ಕೊನೆಗೆ ಯಾವಾಗ ನಮಗೆ ಅರ್ಥ ಆಗ್ಬಿಡ್ಬೇಕು, ಇವನು ದುಡ್ಡು ಕೊಟ್ಟಿಲ್ಲ ಅಂತ ಈ ಕೆಲಸ ಈ ಥರ ಮಾಡ್ತಾ ಇದ್ದಾನೆ, ಮುಂದಕ್ಕೆ ಆಗ್ತಾ ಇದ್ದಾನೆ. ನಾಳೆ ಬಾ, ನಾಳಿದ್ದು ಬಾ, ನೆಕ್ಸ್ಟ್ ವೀಕ್ ಬಾ, ಸಾಹೇಬ್ರಿಲ್ಲ, ಹಂಗಿಲ್ಲ. ಮತ್ತು ಅವನೇ ರಜೆ ಹೋಗ್ಬಿಡೋದು. ಅವ್ನಿಗೆ ಗೊತ್ತು ಯಾವಾಗ ರಜೆ ತೊಗೋತಾ ಇದ್ದೀನಿ ಅಂತ, ಅವತ್ತೇ ಬರೋಕ್ಕೆ ಕೇಳೋದು. ಬಂದು ನೋಡ್ರೆ ಅವ್ರು ಇಲ್ಲರಿ ಅವ್ರು ರಜಕ್ಕೆ ಹೋಗಿದ್ದಾರೆ ಅನ್ನೋದು. ಎಷ್ಟೋ ಜನ ಹೃದಯನ ನಾವು ಹರ್ಟ್ ಮಾಡಿರ್ತೀವಿ. ಉದ್ಯೋಗದಲ್ಲಿದ್ದಾಗ, ಅಧಿಕಾರ ಇದ್ದಾಗ, ವ್ಯಾಪಾರ ಮಾಡುವಾಗ, ಸಂಪಾದಿಸಿರೋ ಮಧ್ಯದಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಜೋರಾಗಿ ಅನ್ನೋ ಇದರಲ್ಲಿ ನಾವು ಇನ್ನೊಬ್ಬರಿಗೆ ಹರ್ಟ್ ಮಾಡಿರ್ತೀವಿ, ಹೃದಯಕ್ಕೆ ಡ್ಯಾಮೇಜ್ ಮಾಡಿರ್ತೀವಿ. ಅವ್ರು ಎಷ್ಟು ನೊಂದಿರ್ತಾರೋ ಏನೋ. ಅಧಿಕಾರ ಬಲ, ವ್ಯಾಪಾರದ ಬಲ, ಹಣ ಬಲ, ವಿದ್ಯಾಬಲ, ಯೌವನ ಎಲ್ಲ ಇದ್ದಾಗ ನಾವು ಭಾಳಷ್ಟು ಹರ್ಟ್ ಮಾಡಿಬಿಟ್ಟಿರ್ತೀವಿ. ಅಧಿಕಾರ ಇದ್ದಾಗ ಇನ್ನೊಬ್ಬರನ್ನ ಹೀಯಾಳಿಸ್ತೀವಿ. ಅಹಂಕಾರ ದುರಹಂಕಾರದಲ್ಲಿ ಮಾತಾಡಿ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿರ್ತೀವಿ. ಆ ಹೃದಯಕ್ಕೆ ಸಂಬಂಧಪಟ್ಟಂಥ ನೋವನ್ನು ನಾವು ಕೊಟ್ಬಿಟ್ಟಿರ್ತೀವಿ. ಇದು ನಮ್ಮ ಅಕೌಂಟಲ್ಲಿ ಸ್ಟಾಕ್ ಇರುತ್ತೆ, ಕಾಯ್ತಾ ಇರ್ತದೆ. ಬೈತ್ಯಾ, ಇನ್ನೊಬ್ಬ ಹೃದಯಕ್ಕೆ ತೊಂದರೆ ಕೊಡ್ತಿದ್ಯಾ, ಇನ್ನೊಬ್ಬ ಹೃದಯಕ್ಕೆ ಹಾಳು ಮಾಡ್ತಿದ್ಯಾ, ಇನ್ನೊಬ್ಬ ಹೃದಯ ನೋಯಿಸ್ತಾ ಇದೆಯಲ್ಲ, ನೋಡ್ತಾ ಇರು ಅಂತೇಳಿ ಆ ಕರ್ಮ ನನ್ನ ಅಕೌಂಟಲ್ಲೇ ಇರುತ್ತೆ ರಿಟೈರ್ಡ್ ಆಗೋವರೆಗೂ. ನಾನು ರಿಟೈರ್ಡ್ ಆಗೋವರೆಗೂ ಆ ಕರ್ಮ ನನ್ನ ಅಕೌಂಟಲ್ಲೇ ಕಾಯ್ತಾ ಕೂತಿರ್ತದೆ. ಏನು ಎಷ್ಟು ಜನಕ್ಕೆ ನನ್ನ ಸರ್ವೀಸಲ್ಲಿ 60 ವರ್ಷ ಸರ್ವೀಸ್ನಲ್ಲಿ, ಒಂದು 30 ವರ್ಷ ಸರ್ಕಾರಿ ಕೆಲಸದಲ್ಲಿ, 30 ದಿನಕ್ಕೊಬ್ಬ ಅಂದರು, ತಿಂಗಳಿಗೊಬ್ಬ ಅಂದರು, 6 ತಿಂಗಳಿಗೊಬ್ಬ, ವರ್ಷಕ್ಕಿಬ್ಬರಿಗಿಲ್ಲ ಅಂದರೂ ನಾವು ಇನ್ನೊಬ್ರಿಗೆ ಹರ್ಟ್ ಮಾಡಿದರೆ, ಬಾಯಿ ಬಂದಾಗ ಬೈದಿದ್ರೆ, ಹಿಂಸೆ ಕೊಟ್ಟಿದ್ದರೆ ಅವ್ರ ಶಾಪ ನನಗೆ ಹಾಕಿರ್ತಾರೆ. ಆ ಶಾಪ ನನ್ನ ಅಕೌಂಟಲ್ಲಿ ಹಾಗೇ ಮುಚ್ಕೊಂಡು ಕೂತಿರ್ತದೆ, ಓಪನ್ ಆಗಿಲ್ಲ ಇನ್ನೂ. ಯಾವಾಗ ನಾನು ಇನ್ನೊಬ್ಬರನ್ನ ಹೃದಯಕ್ಕೆ ಘಾತ ಮಾಡ್ತೀನೋ ಕೆಟ್ಟ ಪದಗಳಿಂದ, ಅಥವಾ ಅವ್ರಿಗೆ ನರಳಬೇಕು ಮನೆ ಕೂತ್ಕೊಂಡು, ಅಯ್ಯೋ ನನ್ನ ಕೆಲಸ ಸೈನ್ ಹಾಕಿ ಮೂವ್ ಮಾಡಲಿಲ್ಲ, ನಂಗೆ ಸಿಕ್ಕಲಿಲ್ಲ ಅಂತೇಳಿ ಪಾಪ ಅವ್ರು ಊಟ ತಿಂಡಿ ಬಿಟ್ಟು ಮನೇಲಿ ನರಳ್ತಾರೆ. ಆ ನರಳಾಟದ ಗೋಳು ಶಾಪ ನನಗೆ ಬರುತ್ತೆ ವಿನಃ ಇನ್ಯಾರಿಗೂ ಬೀದಿಲಿ ಹೋಗೋರು ಬರೋಲ್ಲ. ಯಾಕಂದರೆ ನನ್ನ ಕೆಲಸ ಮಾಡ್ತಿರೋದು ಇವನು ಈ ಅಧಿಕಾರಿ. ಇಷ್ಟೆಲ್ಲ ಆಯಿತು. ಇದೊಂದು. ನನ್ನ ಕೈ ಕೆಳಗಿರೋರನ್ನ ನಾನು ಭಾಳ ವಿಚಿತ್ರವಾಗಿ ಕೆಟ್ಟದಾಗಿ ನೋಡ್ತಿರ್ತೀನಿ. ನನ್ನ ಕೈ ಕೆಳಗೆ ಅದು ಸರ್ಕಾರಿ ನೌಕರ ಆಗಿರ್ಬೋದು, ಪ್ರೈವೇಟ್ ಕಂಪ್ನಿಲಿ ಇರ್ಬೋದು,
ಅಥವಾ ತನ್ನ ಸ್ವಂತ ಬಿಸ್ನೆಸ್ಸಲ್ಲೇ ಇರಬೇಕು. ಯಾಕೆಂದರೆ ಅವನು ಒಬ್ಬ ಮನುಷ್ಯ, ನಾನು ಒಬ್ಬ ಮನುಷ್ಯ. ಅವ್ನು ಚೆನ್ನಾಗಿ ದುಡಿದ್ರೆ ನನ್ನ ವ್ಯಾಪಾರದಲ್ಲಿ ಲಾಭ ಬರೋದು, ಅವ್ನು ಚೆನ್ನಾಗಿ ದುಡಿದ್ರೆ ಅವ್ನು ಚೆನ್ನಾಗಿ ಕೆಲಸ ಮಾಡೋದು ನಂಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋದನ್ನು ಅರಿವು ನಮಗಿರಬೇಕು. ಅದು ಬಿಟ್ಟು ನಾನು ಬಾಸು, ನಾನೇ ಓನರು, ನನ್ನ ಬಿಟ್ಟರೇನಿಲ್ಲ ಅಂಥೇಳಿ ನಮಗಿಂತ ಕೆಳಗಡೆ ಇರೋರಿಗೆ ನಾವು ತುಂಬ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದೀವಿ ಇವತ್ತಿನ ಕಾಲದಲ್ಲಿ. ಅವನ ಗೋಳು, ಅವನ ಕಣ್ಣೀರು, ಅವನ ಶಾಪ ನನ್ನ ಅಕೌಂಟಿಗೆ ಬಂದು ಕೂತಿದೆ. ಈಗ ರಿಟೈರ್ಡ್ ಆಗೋವ್ರಿಗೂ ಕಾಯ್ತಾ ಇರ್ತದೆ ಅದು ಶಾಪ. ಯಾವಾಗ ನಾವು ಇನ್ನೊಬ್ಬರನ್ನ ಮೇಲೆ ಆರೋಪ ಹೊರಿಸ್ತೀವೋ ಅಧಿಕಾರದಲ್ಲಿದ್ದಾಗ, ನನ್ನ ತಪ್ಪಿಟ್ಕೊಂಡು ಅವನು ಸರಿಯಿಲ್ಲ ಅನ್ನೋದು, ನನ್ನ ತಪ್ಪಿಟ್ಕೊಂಡು ಕೂಡ ಅವನು ಸಸ್ಪೆಂಡ್ ಮಾಡೋದು, ವ್ಯಾಪಾರದಲ್ಲಿ ನನ್ನ ತಪ್ಪಿದ್ರು ಕೂಡ ಅವನ ಮೇಲೆ ಆರೋಪ ಮಾಡೋದು, ವ್ಯವಹಾರದಲ್ಲಿ ನನ್ನ ತಪ್ಪಿದ್ರು ಕೂಡ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು, ಅವನು ಆರೋಪ ಮಾಡ್ತೀವಲ್ಲ, ಯಾರ ಮೇಲೆ ಆರೋಪ ಮಾಡ್ತೀವಲ್ಲ ಅವನ ಒಂದು ಏನು ನೋವು, ಕಣ್ಣೀರು, ಶಾಪ ಎಲ್ಲ ನನ್ನ ಅಕೌಂಟಿಗೆ ಬಂದು ಕೂತಿದೆ, ಕಾಯ್ತಾ ಇರ್ತದೆ ಎಕ್ಸ್ಪೋಸ್ ಆಗೋದಕ್ಕೆ. ಇದೆಲ್ಲ ನೋಡ್ತಾ ಇದ್ದರೆ ನಾನು ಚೆನ್ನಾಗಿದ್ದೀನಿ ಅಂತ ನಾವು ಆನಂದವಾಗಿ ಯೋಚನೆ ಮಾಡ್ತಾಯಿರ್ತೀವಿ. ಆರಾಮಾಗಿದ್ದೀನಪ್ಪ ಅಂತಾನೆ. ಬಟ್ ನಾನಾ ಜನದ್ದು, ನಾನಾ ಗೋತ್ರ, ನಾನಾ ರಾಶಿ, ನಾನಾ ನಕ್ಷತ್ರವನ್ನು ಗೋಳಿಕೊಂಡ್ಬಿಟ್ಟಿದ್ದೀವಿ ನಾವು ಅಧಿಕಾರ ಇದ್ದಾಗ, ನಮ್ಮ ದರ್ಬಾರ್ ನಡೆಯುವಾಗ. ಅದು ನನ್ನನ್ನೇ ತಿನ್ನುತ್ತೋ, ನನ್ನ ವಂಶದಲ್ಲಿ ಮುಂದೆ ಬರೋರನ್ನೇ ತಿನ್ನುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾವ ಥರ ಅವ್ರು ಶಾಪ ಹಾಕಿದ್ದಾರೆ ಅಂದಮೇಲೆ ನನ್ನ ಗೋತ್ರ, ನನ್ನ ವಂಶ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ಅಧಿಕಾರ ಇದ್ದಾಗ, ಹಣ ಅಂತಸ್ತು ಇದ್ದಾಗ ನಾವು ಏನು ಇಲ್ವೇನೋ ಅನ್ನೋ ಮಟ್ಟದಲ್ಲಿ ಬದುಕಿದರೆ ಮಾತ್ರ ನನ್ನ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ತಾರಂತೆ. ಇದೆಲ್ಲ ಯಾತಕ್ಕೆ ಕೇಳ್ತಾ ಇದ್ದೀನಿ, ನನ್ನೊಬ್ಬರು ಬಂದುಬಿಟ್ಟು ತುಂಬ ಗೊಳೋ ಅಂತ ಹೇಳ್ತಾ ಇದ್ದಾರೆ. ಅವ್ರ ಜಾತಕ ತೊಗೊಂಡು ಬಂದಿದ್ದಾರೆ, ಭಾಳ ಬೇಜಾರು ಮಾಡ್ಕೊಂಡು ಎಲ್ಲ ಹೇಳ್ಕೊತಾ ಇದ್ದಾರೆ ಯಾವ ರೀತಿ ಅವ್ರ ಗಂಡನ ಪರಿಸ್ಥಿತಿ ಇದೆ ಅಂತ. ಇದಕ್ಕೇನು ಮೂಲ ಕಾರಣ ಅಂತ ನಾನು ಅದನ್ನು ನೋಡಿದಾಗ, ಗಂಡನ ಪರಿಸ್ಥಿತಿಗೆ ಮೂಲ ಕಾರಣ ಏನು, ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ವಿಚಾರನ ನಾನು ತಿಳಿಸ್ದೆ. ಹಾಗಾದ್ರೆ ಅದೇನದು, ಯಾಕೆ ಆ ಅಮ್ಮ ನಮ್ಮ ಹತ್ರ ಬಂದು ಗೊಳು ಅಂತ ಹೇಳ್ತಾ ಇದ್ದಾರೆ, ಕಾರಣ ಏನು? ನನ್ನ ಗಂಡನಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದೆ, BP ಇದೆ, ಡಯಾಬಿಟಿಸ್ ಇದೆ, ಮತ್ತು ಜಾಂಡೀಸ್ ಬಂದುಬಿಟ್ಟಿದೆ. ದೊಡ್ಡ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ದೀವಿ. ಡಾಕ್ಟ್ರ್ ಹೇಳ್ತಾರೆ ಹಾರ್ಟಲ್ಲಿ ದೋಷ ಬಂದಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು, ಜಾಂಡೀಸ್ ಬಂದುಬಿಟ್ಟಿದೆ, BP ಶುಗರ್ ಎಲ್ಲ ಹೈ ಇದೆ, ಮತ್ತು ಅಲ್ಸರ್ ಕೂಡ ಇದೆಯಂತೆ. ನೋಡಿ, ಇಷ್ಟು ಕಾಯಿಲೆ ಒಬ್ಬ ವ್ಯಕ್ತಿನ ಕಾಡಿಸ್ತಾ ಇದೆ ಅಂದರೆ ಏನು ಇರ್ಬೋದು? ಆಗ ನಾವು ಜಾತಕ ನೋಡಿದಾಗ, ಅವನು ಸರ್ವೀಸಲ್ಲಿದ್ದಾಗ, ಅವನು ದರ್ಬಾರ್ ಮಾಡುವಾಗ, ಅವನಿಗೆ ಅಧಿಕಾರದ ಪವರ್ ಇದ್ದಾಗ ಎಷ್ಟೋ ಜನ ಹೃದಯ ತೊಂದರೆ ನೋಯಿಸಿದ್ದಾನೆ, ಎಷ್ಟು ಜನಕ್ಕೆ ಕೆಟ್ಟ ಮಾತಲ್ಲಿ ಬೈದಿದ್ದಾನೆ, ಎಷ್ಟು ಬೈದ್ನೋ ಅಷ್ಟು ಜಾಂಡೀಸ್ ಬಂದಿದೆ, ಎಷ್ಟು ಇನ್ನೊಬ್ರು ಗೋಳಿಕೊಂಡು ಇನ್ನೊಬ್ರ ಬಗ್ಗೆ ಆರೋಪ ಮಾಡ್ತಿದ್ನೋ ಅಲ್ಸರ್ ಅನ್ನೋ ಕಾಯಿಲೆ ಬಂದಿದೆ. ಇದೆಲ್ಲ ಕರ್ಮಸಿದ್ಧ ಅಂತ. ಅಲ್ಸರ್ ಸುಮ್ಮನೆ ಬರೋಲ್ಲ, ಇನ್ನೊಬ್ಬರನ್ನ ಆರೋಪ ಮಾಡಿದ್ರೆ ಅಲ್ಸರ್ ಬರುತ್ತೆ. ನನಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದಾಗೆ ನಾನು ಇನ್ನೊಬ್ಬರು ಹೃದಯಕ್ಕೆ ಡ್ಯಾಮೇಜ್ ಮಾಡಿದ್ದಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಲಾ ಆಫ್ ವೈಬ್ರೇಷನ್, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀನು ಅವ್ನಿಗೆ ಒಳ್ಳೇದು ಮಾಡಿದ್ಯಾ, ನನಗೆ ಒಳ್ಳೇದು ಮಾಡ್ತೇನೆ, ನಾನು ಅವ್ನ ಮನೆ ಹಾಳು ಮಾಡಿದ್ದೀನಿ, ಅಧಿಕಾರ ಇದೆ ಅಂತ, ನನಗೆ ಸೈನ್ ಹಾಕೋ ಅಧಿಕಾರ ಇದೆ, ಅವ್ನಿಗೇನು ಬೇಕಾದ್ರೆ ಮಾಡ್ಬೋದು ಅಂತೇಳಿ ಅವ್ರ ಹೃದಯಕ್ಕೆ ತೊಂದರೆ ಕೊಟ್ಟೆ, ಮನಸ್ಸಿಗೆ ಘಾತ ಮಾಡಿದೆ. ಇವತ್ತು ನಾನು ರಿಟೈರ್ಡ್ ಆಗಿದ್ದೀನಿ. ರಿಟೈರ್ಡ್ ಆದಮೇಲೆ ನನ್ನ ಅಕೌಂಟಲ್ಲಿ ಇತ್ತಲ್ಲ ಜನಗಳ ಶಾಪ, ನಾನಾ ಜಾತಿ, ನಾನಾ ಗೋತ್ರ, ನಾನಾ ನಕ್ಷತ್ರ, ನಾನಾ ರಾಶಿಯಲ್ಲಿ ಹುಟ್ಟಂಥವ್ರದ್ದು, ಅವ್ರದ್ದೆಲ್ಲ ಅಟ್ಯಾಕ್ ಆಗಿಬಿಟ್ಟು ಈಗ ಅವನು ಅಡ್ಮಿಟ್ ಆಗಿದ್ದಾನೆ. ಇದು ನೋಡಿದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ. ಆಗಿನ ದಶಾಭುಕ್ತಿ ನೋಡಿದಾಗ, ಮತ್ತು ಏನು ಅಷ್ಟಕವರ್ಗ ಎಲ್ಲ ಜಾತಕ ಚೆಕ್ ಮಾಡಿದಾಗ ಅವ್ನಿಗೆ ಯಾರೂ ಮಾಟ ಮಂತ್ರ ಮಾಡಿಸಿಲ್ಲ. ಮಾಟ ಮಂತ್ರ ಮಾಡಿಸೋದು ಎಷ್ಟು ಪವರ್ ಇದೋ ಅದು 100ರಷ್ಟು ಪವರ್ ಅವ್ನು ಸರ್ವಿಸಲ್ಲಿ ಇದ್ದಾಲೇ ತೊಗೊಂಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದಾನೆ ಅವನ ಅಕೌಂಟಲ್ಲಿ. ಜನಗಳ ಶಾಪ, ಮುತ್ತೈದೆ ಶಾಪ, ವಿಧವಾ ಸ್ತ್ರೀ ಶಾಪ, ಕನ್ಯಾಸ್ತ್ರೀ ಶಾಪ, ವಿಧವಾ ಹೆಂಡತಿ ಕಳ್ಕೊಂಡವನು, ವೃದ್ಧ ಶಾಪ, ಯುವಕ ಶಾಪ, ಮತ್ತು ನಾನಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರದು. ಆಫೀಸ್ ಅಂದಮೇಲೆ ಎಲ್ಲ ಬರ್ತಾರೆ, ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು ಬರ್ತಾರೆ. ಹಾಗಂದ್ಬಿಟ್ಟು ಹೇಳಿ ಅಧಿಕಾರ, ಒಬ್ಬರು ಸೇವೆ ಮಾಡೋ ಯೋಗ ಸಿಕ್ಕಿದೆಯಲ್ಲ, ಯಾರಿಗೆ ತಪಸ್ಸು ಮಾಡೋಕ್ಕಾಗಲ್ಲ, ಯಾರಿಗೆ ಹೋಮ ಮಾಡೋಕ್ಕಾಗಲ್ಲ, ಯಾರಿಗೆ ಧ್ಯಾನ ಮಾಡೋಕ್ಕಾಗಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಜಾತ್ರೆ ಮಾಡೋಕ್ಕಾಗಲ್ಲ, ಜನರ ಸೇವೆ ಮಾಡಿ. ಜನರ ಸೇವೆಯಿಂದ ಜನಾರ್ದನ ದರ್ಶನ ಆಗುತ್ತೆ. ಜನರ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಪಾಪಕರ್ಮಗಳು ಕಳ್ಕೊತೀವಿ. ನಮ್ಗೆ ಹುಟ್ಟಿರೋ ಮಕ್ಕಳು ಮೊಮ್ಮಕ್ಕಳು ಕೂಡ ನಾವು ಸಂಪಾದಿಸಿದಂಥ ಹಣ ಶಾಶ್ವತ ಉಳಿಯುತ್ತೆ. ಇಲ್ಲಾಂದರೆ ರಿಟೈರ್ಡ್ ಆದ ತಕ್ಷಣ ಅದು ಎಕ್ಸ್ಪೋಸ್ ಆಯಿತು. ಎಕ್ಸ್ಪೋಸ್ ಆದಮೇಲೆ ಇವತ್ತು ನಾನಾ ಅಂಗಗಳು ಡ್ಯಾಮೇಜ್ ಆಯಿತು. ಕಾರಣ ಶಾಪ. ಇದು ಮಾಟ ಮಂತ್ರ ಅಲ್ಲ. ಮಾಟ ಮಂತ್ರದಲ್ಲೂ ಮಾಡ್ಬೋದು. ಒಬ್ಬರಿಗೆ ಹೃದಯ ಡ್ಯಾಮೇಜ್ ಮಾಡ್ಬೋದು, ಜಾಂಡೀಸ್ ಬರ್ಸ್ಬೋದು,
ಜಾಂಡೀಸ್ ಇದೆ, ಹೃದಯಕ್ಕೆ ತೊಂದರೆ ಆಗಿದೆ, ಅಲ್ಸರ್ ಇದೆ, ಬಿ ಪಿ, ಶುಗರು, ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ತೊದಲು ಮಾತು, ನಡಕ ಶುರುವಾಗಿದೆ. ಪಾರ್ಕಿನ್ಸನ್ ಅಂತ ಇದಕ್ಕೆ ಹೆಸರು ಇಂಗ್ಲೀಷ್ನಲ್ಲಿ, ಇದಕ್ಕೆ ಪಾರ್ಕಿನ್ಸನ್ ಅಂತಾರೆ. ಕತ್ತಲ್ಲಾಡೋದು ಇದೆಲ್ಲ ಎಲ್ಲ ಶುರುವಾಗಿದೆ. ರಿಟೈರ್ಡ್ ಆದಿದ್ದೇ ತಡ, ರಿಟೈರ್ಡ್ ಆದ 3-6 ತಿಂಗಳಿಗೇ ಎಲ್ಲ, ಯಾವಾಗ ಅವನು ಅಧಿಕಾರ ಇದ್ದಾಗ ತಡ್ಕೊಂಡಿತ್ತು, ಅಧಿಕಾರ ಕಳ್ಕೊಂಡ ಎಲ್ಲ ಬ್ಲಾಸ್ಟ್ ಆಯಿತು. ಯಾರ್ಯಾರು ಶಾಪ, ಎಷ್ಟು ಜನ ಅವನಿಗೆ ಲಂಚ ಕೊಟ್ಟವರು, ಲಂಚ ಕೊಡದೇ ಅವ್ರಿಗೆ ಇದು ಮಾಡಿದವರು, ಎಲ್ಲ ಥರ ಏನು ಗೋಳಿಕೊಂಡಿದ್ನೋ. ಸರ್ಕಾರದಲ್ಲಿದ್ದೀನಿ ಅಂದರೆ ಜನರಿಗೆ ಒಳ್ಳೇದು ಮಾಡೋಕ್ಕಿದ್ದೀನಿ ಅಂತ ಅರ್ಥ. ಹಾಗಂದ್ಬಿಟ್ಟು ನಾವು ಕಾನೂನು ಪ್ರಕಾರನೇ ಒಳ್ಳೇದು ಮಾಡಬೇಕು. ಹಾಗಂತ ಅವನ್ನ ಸತಾಯಿಸೋದು, ಹಿಂಸೆ ಕೊಡೋದು, ಅವ್ರಿಗೆ ಬೇಜಾರು ಮಾಡೋದು, ಅಧಿಕಾರ ಇದೆ ಅಂತೇಳಿ ಬಾಯಿ ಬಂದಿಗೆ ತುಚ್ಛವಾಗಿ ಮಾತಾಡೋದು, ನಾವು ಎಷ್ಟು ಕೆಟ್ಟ ಮಾತಾಡ್ತೀವೋ ಅಷ್ಟೇ ಅಲ್ಸರ್ಸು ಜಾಸ್ತಿ ಆಗುತ್ತೆ, ರಕ್ತ ಮಲಿನ ಆಗುತ್ತೆ, ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಇನ್ನೊಬ್ರಿಗೆ ಹರ್ಟ್ ಮಾಡೋಷ್ಟು ನಾವು ಮಾತಾಡಿದಷ್ಟು ನಮ್ಮ ಬ್ರೈನಿನ ನ್ಯೂರಾನ್ಸ್ ಎಲ್ಲ ಅಯಾನಿಕ್ ಕರೆಂಟ್ ಕಳ್ಕೊಂಬಿಡುತ್ತೆ. ಅಯಾನಿಕ್ ಕರೆಂಟ್ ಯಾವಾಗ ಉತ್ಪತ್ತಿ ಆಗ್ತಿಲ್ಲ, ಕೈ ನಡಕ ಶುರುವಾಗುತ್ತೆ, ನಾಲಿಗೆ ಈಚೆ ಬರುತ್ತೆ, ಕತ್ತಲ್ಲಾಡುತ್ತೆ. ಆದ್ದರಿಂದ ನಮಗೆ ಅಧಿಕಾರ ಇದ್ದಾಗ, ಯೌವನ ಇದ್ದಾಗ, ವಿದ್ಯೆ ಇದ್ದಾಗ, ಬಲ ಇದ್ದಾಗ ಒಳ್ಳೇದು ಮಾಡಿ ಆಮೇಲೆ ಉಗ್ರ ಶಾಂತಿ 60ನೇ ವರ್ಷಕ್ಕೆ ಕಾಲಿಟ್ಟಾಗ ನಾವು ಚೆನ್ನಾಗಿರ್ತೀವಿ. ನೀವು 40-60ರೊಳಗೆ ಎಲ್ಲ ಥರ ಕೆಟ್ಟ ಕೆಲಸ ಮಾಡಿಬಿಟ್ಟು 60 ರಿಟೈರ್ಡ್ ಆದಮೇಲೆ ಒಳ್ಳೆ ಸುಖ ಕೊಡೋದು ಹೆಂಗೆ ಕೊಡ್ತಾನೆ? ಹೆಂಗೆ ಕೊಡ್ತಾನೆ ದೇವರು? ದಿನ ಪೂಜೆ, ಜಪ, ತಪ, ಹೋಮ ಹವನ ಮಾಡೋರಿಗೆ ಮೈ ತುಂಬ ರೋಗ, ಮನೆ ತುಂಬ ಕಷ್ಟ. ಇವನೇನು ಮಾಡಿದೆ, ಜನರು ಗೋಳಿಕೊಂಡು ಮಾಡಬಾರ್ದೆಲ್ಲ ಮಾಡಿಬಿಟ್ಟು, ಕೆಟ್ಟ ಕೆಲಸಗಳೆಲ್ಲ ಮಾಡಿಬಿಟ್ಟು ದೇವರಿಗೆ ಪೂಜೆ ತಪ ಮಾಡಿದವ್ನಿಗೆ ಆಶೀರ್ವಾದ ಮಾಡ್ತಾನೋ, ಅನ್ಯಾಯ ಮಾಡಿದವ್ನಿಗೆ ಆಶೀರ್ವಾದ ಮಾಡ್ತಾನೋ? ಅನ್ಯಾಯ ಮಾಡಿದವ್ರಿಗೆ ಆಶೀರ್ವಾದ ಮಾಡೋವಂಥ ದೇವರಾದರೆ ಅವ್ನು ದೇವರೇ ಅಲ್ಲ. ಅಂಥ ದೇವ್ರಿಗೆ ಯಾಕೆ ನಾವು ಪೂಜೆ ಮಾಡಬೇಕು? ಹಾಗೆ ನಿಯತ್ತಾಗಿ ಭಾಳ ಅನ್ಯಾಯ ಮಾರ್ಗದಲ್ಲಿ ನಡೀದೇ ಭಾಳ ಕಷ್ಟ ಸುಖದಿಂದ ಚೆನ್ನಾಗಿ ಬದುಕ್ತಿದ್ದವನಿಗೆ ಆಶೀರ್ವಾದ ಮಾಡಬೇಕು, ಅನ್ಯಾಯ ಮಾರ್ಗದಲ್ಲಿರೋನಿಗೆ ಆಶೀರ್ವಾದ ಮಾಡಬೇಕು. ಇಂಥ ಜನ ಯಾವ ದೇವಸ್ಥಾನ ಜಾತ್ರೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಇದು ರಿಟೈರ್ಡ್ ಆದಮೇಲೆ ಒಬ್ರಿಗೆ ಆಗಿರೋದು. ರಿಟೈರ್ಡ್ ಆಗೋಕ್ಕೆ ಮುಂಚೆನೇ ಎಷ್ಟೋ ಜನಕ್ಕೆ ತಿಂಗಾಂಗಟ್ಲೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ವರ್ಷಾಂಗಟ್ಲೆ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ವರ್ಷಾಂಗಟ್ಲೆ ಬೆಡ್ ರಿಡನ್ ಆಗಿದ್ದಾರೆ. ಕಾರಣ ಅಧಿಕಾರದಲ್ಲಿ ಪಡ್ಕೊಂಡಂಥ ವಿಶೇಷವಾದಂಥ ಶಾಪ ಪಾಪಗಳು. ಯಾವಾಗ ಒಬ್ಬ ಮನುಷ್ಯನಿಗೆ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಬಿ ಪಿ, ಶುಗರು, ಜಾಂಡೀಸ್ ಮತ್ತು ಅಲ್ಸರ್, ಈ 5 ರೋಗಗಳು ನರಳ್ತಾನೆ ಅಂದರೆ ಅವನ ಜಾತದಲ್ಲಿ ಗುರು ನೀಚನಾದ, ಗುರುಗ್ರಹ ಅಸ್ತನಾದ, ಗುರು ವಕ್ರನಾದ. ಆದ್ದರಿಂದ ಜನಗಳ ಬಗ್ಗೆ ಕೆಟ್ಟ ಮಾತಾಡೋದು, ಜನಗಳ ಗೋಳಿಕೊಳ್ಳೋದು, ಜನಗಳ ನಿಷ್ಠು ಮಾಡ್ಕೊಳ್ಳೋದು, ಜನಗಳನ್ನು ಶತ್ರುತ್ವ ಮಾಡ್ಕೊಳ್ಳೋದು ಯಾವ ವ್ಯಕ್ತಿ ಮಾಡ್ತಾನೋ ಅವನ ಜಾತದಲ್ಲಿ ಗುರು ನೀಚನಾಗ್ತಾ ಹೋಗ್ತಾನೆ, ಗುರು ಅಸ್ತನಾಗ್ತಾನೆ. ಯಾವಾಗ ಅಸ್ತನ ಆದ ಹಾರ್ಟ್ ಅಟ್ಯಾಕ್, ಬಿ ಪಿ, ಶುಗರ್, ಡಯಾಬಿಟೀಸ್, ಅಲ್ಸರ್, ಜಾಂಡೀಸ್. ಇದು ಕಟ್ಟಿಟ್ಟ ಬುತ್ತಿ, ಇದು ಗಿಫ್ಟು, ಇದು ಭಗವಂತ ಬರೆದಿರೋ ಬೈಲ. ಇದು ಯಾವ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ಈ ಥರ ಮಾಡ್ತಾನೋ ಅವನಿಗೆ ಇಂತಿಂಥ ಕಾಯಿಲೆನೇ ಬರಬೇಕು ಅಂತ ಬೈಲದಲ್ಲಿ ಬರೆದಿಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತಾರೆ. ಅದೇ ಕರ್ಮ ಸಿದ್ಧಾಂತ ಮಿಸ್ ಆದರೂ ಕೂಡ ಕರ್ಮ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಯಾವ ಊರಿಗೆ ಹೋಗಲಿ, ಏನೇ ಮಾಡಲಿ, ಎಂಥದೇ ಮಾಡಲಿ, ನಾವು ಎಷ್ಟು ಸಾಧ್ಯವೋ ಅಷ್ಟು ಕರ್ಮಮುಕ್ತರಾಗಬೇಕೇ ವಿನಃ ಕರ್ಮಕ್ಕೆ ಅಂಟ್ಕೊಂಡು ಬದುಕಬಾರ್ದು, ದುಡಿಬಾರ್ದು, ಸಂಪಾದಿಸಬಾರ್ದು. ಅದು ವ್ಯಾಪಾರನೇ ಆಗಿರ್ಬೋದು, ಉದ್ಯೋಗನೇ ಆಗಿರ್ಬೋದು, ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೆಮಿ ಗೌರ್ಮೆಂಟ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಪಬ್ಲಿಕ್ ಲಿಮಿಟೆಡ್ ಇರ್ಬೋದು, ಅಥವಾ ಸ್ವಯಂ ಬಿಸ್ನೆಸ್ ಇರ್ಬೋದು, ಸ್ವಂತ ಬಿಸ್ನೆಸ್ ಇರ್ಬೋದು. ಎಲ್ಲ ಮಾಡ್ತಿರೋದು ಸಮಾಜಕ್ಕೆ. ಸಮಾಜದಿಂದ ನಾವು ಹೆಚ್ಚಿಗೆ ಆಶೀರ್ವಾದ ಪಡಿಬೇಕು ವಿನಃ ಸಮಾಜದಿಂದನೇ ಶಾಪ ಪಟ್ಟಿದ್ದೆ ಆದರೆ ವಂಶ ಪಾರಂಪರೆ. ನಾನು ಸತ್ತ ಮೇಲೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ಬೀದಿಲಿ ಭಿಕ್ಷೆ ಬೇಡ್ತಾರೆ. ಯಾಕೆಂದರೆ ನಾನು ಅನ್ಯಾಯದಲ್ಲಿ ಸಂಪಾದನೆ ಮಾಡಿಟ್ಟಿದ್ದು, ನಾನು ಸರ್ವೀಸಲ್ಲಿದ್ದಾಗ, ಕೈಕಾಲು ಗಟ್ಟಿ ಇದ್ದಾಗ. ಅದು ತಲಾಂತರಕ್ಕೆ ಹೋಗೋದಿಲ್ಲ, ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ಗೆ ಹೋಗೋಲ್ಲ. ಯಾಕೆಂದರೆ ಅದು ಕುಬೇರ ಲಕ್ಷ್ಮಿ, ಶಾಶ್ವತ ಲಕ್ಷ್ಮಿ ಅಲ್ಲ, ಅದು ಮಹಾಲಕ್ಷ್ಮಿ ಅಲ್ಲ. ಎಲ್ಲ ಅನ್ಯಾಯ ದುಡ್ಡು. ಕುಬೇರ ಲಕ್ಷ್ಮಿ, ಮಹಾಲಕ್ಷ್ಮಿ ಸ್ವಂತ ಬೇವು ಸುರಿಸಿದ ದುಡ್ಡು. ಆದ್ದರಿಂದ ಗುರು ಅಸ್ತನಾಗ್ತಾನೆ. ಅಸ್ತನಾದಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗ, ಜಾಂಡೀಸು, ಅಲ್ಸರು, ಬಿ ಪಿ, ಶುಗರ್ ಇವೆಲ್ಲವೂ ಸುತ್ಕೊಂಡ್ಬಿಡ್ತದೆ. ಯಾವಾಗ ನಾವು ಬಿಸ್ನೆಸ್ ಮಾಡಿ ದೊಡ್ಡ ಹಣ ಸಂಪಾದನೆ ಮಾಡುವ ಲೆವೆಲ್ ಬಂದಾಗ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾಗ ಯಾವಾಗಲೂ ನಾವು ನಂತರ ಇದು ಒಂದು ಆತ್ಮ, ನಂತರ ಇದೊಂದು ಮನುಷ್ಯ, ನನ್ನ ಕೈಲಾದರೂ ಒಳ್ಳೇದು ಮಾಡೋಣ. ಅವನು ಯಾವ ಜಾತಿಯವನೇ ಆಗಿರಲಿ, ಅವನು ಎಂಥವನೇ ಆಗಿರಲಿ, ನಿಮ್ಮ ಹತ್ರಕ್ಕೆ ಅವಕಾಶ ಸಿಕ್ಕಿದೆ, ಆಪರ್ಚುನಿಟಿ ಕೊಟ್ಟು ಭಗವಂತನ ಕಳಿಸಿದ ನಿಮ್ಮ ಹತ್ರ, ಅವ್ನಿಗೇನೋ ಒಳ್ಳೇದು ಮಾಡು, ಒಂದು ಫೈಲ್ ಮೂವ್ ಮಾಡು, ಅವ್ನಿಗೆ ಒಳ್ಳೇದಾಗತ್ತೆ ಅಂತ. ನೀವು ಒಂದು ಫೈಲ್ ಇಟ್ಕೊಂಡು ಲಂಚ ಕೊಟ್ಟಿಲ್ಲ ಅಂತ ಹಂಗೆ ಹಿಂಗೆ ಅಂತೆಲ್ಲ ಆಟ ಆಡ್ತಾ ಕೂತಿದ್ರೆ
ನಿಮಗೆ ಅದೃಷ್ಟ ಅಂತೂ ಬರಲ್ಲ, ನೀವು ಅವನಿಂದ ಬರೋಂಥ ಪುಣ್ಯದ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ರಿ, ಮತ್ತೆ ಬರಲ್ಲ, ಕಾಲ ಹೊಟ್ಟೋಯ್ತು. ಬೆಳಗ್ಗೆ ಈಗ 9 ಗಂಟೆ ಆದರೆ ಮತ್ತೆ 9 ಗಂಟೆ ಬರಲ್ಲ ನನಗೆ, ರಾತ್ರಿ 9 ಗಂಟೆ ಬರ್ಬೋದು. ಆದ್ರೆ ರಾತ್ರಿ ನಾನು 9 ಗಂಟೆ ನೋಡ್ತೀನಿ ಅಂತ ಏನು ಗ್ಯಾರಂಟಿ? ಸತ್ಯ ಹೋಗ್ಬಿಟ್ರೆ ನಾಳೆ ಬೆಳಗ್ಗೆ 9 ಗಂಟೆ ಬರ್ಬೋದು, ಅಲ್ಲಿ ನಾನು ನೋಡ್ತೀನೋ ಗೊತ್ತಿಲ್ಲ. ಈಗ ಬಂದಿದೆ, ಇದು ಸತ್ಯ, ಇದೇ ವರ್ತಮಾನವೇ ಸತ್ಯ. ಈಗ ನಮ್ಮ ಕೈಲಾದ ಮಾಡಿಬಿಡೋಣ ಆಪರ್ಚುನಿಟಿ. ಅವ್ನು ಯಾವನೇ ಆಗಿರಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೇ ಆಗಿರಲಿ, ಅವನೆಂಥವನೇ ಆಗಲಿ, ಕಾನೂನು ಪ್ರಕಾರ ಮಾಡೋ ಅಧಿಕಾರ ಹಿಂಗಿದೆಯಾ, ಮಾಡಿಬಿಡು, ಒಳ್ಳೇದು ಮಾಡಿಬಿಡು. ಅವನಲ್ಲಿ ಏನೇ ಕೆಟ್ಟಿದ್ದು ಅವನು ಕರ್ಮ ನೋಡ್ಕೊತಾನೆ. ನೀನೊಬ್ಬ ಅಧಿಕಾರಿಯಾಗಿ ಮಾಡಿಬಿಡಿ, ನೀನೊಬ್ಬ ಏನೋ ದೊಡ್ಡ ನಿನ್ನಲ್ಲಿ ಏನಿದೆಯೋ ಬಲ ಉಪಯೋಗಿಸಿ ಅವ್ನು ಒಳ್ಳೇದು ಮಾಡು. ಅವನಲ್ಲಿ ಏನು ಕುತಂತ್ರ ಮಂತ್ರ ಭಗವಂತ ನೋಡ್ಕೊತಾನೆ. ಯಾವಾಗ ಗುರು ನೀಚನಾದಾಗ, ಗುರು ಅಸ್ತನಾದಾಗ ಹೃದಯಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಜಾಂಡೀಸು, ಅಲ್ಸರು, BP, ಶುಗರು ಇವೆಲ್ಲ ಸುತ್ತಾಕೊಂಡ್ಬಿಡುತ್ತೆ, ನಮ್ಮನ್ನು ಅಂಟ್ಕೊಂಡ್ಬಿಡುತ್ತೆ. ಇವಕ್ಕೆಲ್ಲ ಒಂದು ನಾವೇ ಬೀದಿಲೋಗ ಮಾರನ ಒಳಗೆಳ್ಕೊಂಡಾಗೆ ಸರ್ವಿಸಲ್ಲಿದ್ದಾಗ, ಕೈಕಾಲು ಗಟ್ಟಿ ಇದ್ದಾಗ. ಈಗೆಲ್ಲ ವೀಕ್ ಆಯಿತು, ಈಗೆಲ್ಲ ನಾನು ಯಾವುದವ್ರಿಗೋ ಗೋಳಿಕೊಂಡಿದ್ದಕ್ಕೆ ನನ್ನ ಕಣ್ಣು ಮುಂದೆ ಮಗ ಸತ್ತೋದ, ಮಗಳು ಸತ್ತೋದ್ಲು, ಮಗನ ಹಿಂಗಾಯಿತು, ಮಗಳಿಗಾಗಾಯಿತು, ಹೆಂಡ್ತಿಗೆ ಹಿಂಗಾಯಿತು ಅಂತ ನಾವು ಹೇಳ್ತೀವಿ. ಏಕೆ? ಜನಗಳ ನಾನಾ ಗೋತ್ರ, ನಾನಾ ರಾಶಿ, ನಾನಾ ನಕ್ಷತ್ರದ ಶಾಪ. ರಿಟೈರ್ಡ್ ಆದಮೇಲೆ ಕೈಕಾಲ ಶಕ್ತಿ ಕಮ್ಮಿ ಆದಮೇಲೆ ಒಂದೊಂದು ಓಪನ್ ಆಗುತ್ತೆ ನಮ್ಮ ಅಕೌಂಟಿಂದ. ಆದ್ದರಿಂದ ಗುರು ಸೇವೆ ಆಗಬೇಕು, ಗುರುನ ಪ್ರಾರ್ಥನೆ ಮಾಡಬೇಕು. ಗುರು ಇದನ್ನೆಲ್ಲ ತಪ್ಪಿಸ್ತಾನಂತೆ. ನಮಗೂ ಒಳ್ಳೆ ಬುದ್ಧಿ ಕೊಟ್ಟು, ಬರೋರಿಗೂ ಕೂಡ ಒಳ್ಳೆ ಬುದ್ಧಿ ಕೊಟ್ಟು, ಇಬ್ಬರಲ್ಲೂ ಒಂದು ಒಳ್ಳೆ ಬಾಂಧವ್ಯದಿಂದ ಕೆಲಸ ಮುಗಿಸಿ ಅವರಿಂದ ಆಶೀರ್ವಾದ ಮಾಡಿಸ್ತಂತೆ. ಗುರು ದೇವತೆಗಳ ಪರವಾಗಿ ಭಗವಂತ ಗುರುಗಳನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದಾನೆ. ಗುರು ಆಶೀರ್ವಾದ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾರೊಬ್ಬ ರೈತ ಬಂದ, ಅವ್ನು ಕೆಲಸ ಮಾಡಿಕೊಡ್ಬೇಕು, ಆ ರೈತನ ಕೆಲಸ ಮಾಡಿದ್ರೆ ಆ ರೈತನ ಆಶೀರ್ವಾದ ಆಗುತ್ತೆ, ಅದು ಗುರು ಆಶೀರ್ವಾದ. ಇನ್ಯಾವುದೊಬ್ಬ ಬಂದ, ಹೀಗೆ ಸಾರ್ವಜನಿಕರ ಆಶೀರ್ವಾದ ನಮಗೆ ಬೇಕು. ದೇವರ ಆಶೀರ್ವಾದ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಸಾರ್ವಜನಿಕರ ಆಶೀರ್ವಾದ ನಮಗೆ ಯಾವಾಗ ಆಯಿತೋ ನಾವು ಗಳಿಸಂಥ ಆಸ್ತಿ ಸಂಪತ್ತೆಲ್ಲ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಉಳಿಸ್ಕೊಂಡು ಹೋಗ್ತಾರೆ. ಇಲ್ಲ, ನಾನು ಸತ್ತ ಮೇಲೆ ಹೊಟ್ಟೋಗುತ್ತೆ ಎಲ್ಲ. ಮತ್ತು ಎಲ್ಲಿಗೂ ಆ ದೋಷ, ಆ ಋಣ ಅಂಟ್ಕೊಂಡು ರೋಗ ಬಾಧೆ, ಸಾಲ ಬಾಧೆ ಎಲ್ಲ ಥರದ್ದು ನರಳುತ್ತಾರೆ. ಅದರಿಂದ ಗುರು ಅನುಗ್ರಹ ಆಗಬೇಕು, ಬೃಹಸ್ಪತಿ ಆಶೀರ್ವಾದ ಆಗಬೇಕು. ಅದಕ್ಕೇನು ಮಾಡಬೇಕು? ಕಡಲೆಕಾಯಿ ಬೀಜ ತೊಗೋಬೇಕು. ಶೇಂಗಾ ಅಂತಾರೆ, ಏನಂತಾರೆ? ಶೇಂಗಾ ಮತ್ತು ಕಡಲೆಕಾಯಿ ಬೀಜ. ಚಿತ್ರಾನ್ನ, ಪುಳಿಯೋಗರೆಲ್ಲ ಹಾಕ್ತೀವಿ ನಾವು. ಅದರೊಂದು 1/4 kg, ಅರ್ಧ kg ಕೈ ತೊಗೊಂಡು ಓಂ ಜಾಂ ಜಿಂ ಝುಂ ಸಹ ಬೃಹಸ್ಪತಯೇ ಸ್ವಾಹ, ಓಂ ಜಾಂ ಜಿಂ ಝುಂ ಸಹ ಬೃಹಸ್ಪತಯೇ ಸ್ವಾಹ, ಓಂ ಜಾಂ ಜಿಂ ಝುಂ ಸಹ ಬೃಹಸ್ಪತಯೇ ಸ್ವಾಹ, ಓಂ ಜಾಂ ಜಿಂ ಝುಂ ಸಹ ಬೃಹಸ್ಪತಯೇ ಸ್ವಾಹ ಅಂಥೇಳಿ ಪ್ರತಿ ಗುರುವಾರ ದಿವಸ ಅರ್ಧ kg, 1/4 kg ಕಡಲೆಕಾಯಿ ಶೇಂಗಾ ಕೈಲಿಟ್ಕೊಂಡು ಜಪ ಮಾಡಿಬಿಟ್ಟು ಅದನ್ನು ನಾವು ಏನು ಮಾಡಬೇಕು? ತೊಗೊಂಡೋಗಿ ಎಲ್ಲಿ ಗುರು ಸಾನ್ನಿಧ್ಯ ಇದು, ಮಠ, ಆಶ್ರಮ, ಗುರು ಅಂತ ಹೇಳಿ ಗುರು ಸಾನ್ನಿಧ್ಯಗಳು, ರಾಘವೇಂದ್ರ ಸ್ವಾಮಿ ಮಠ, ಶಿರಡಿ ಸಾಯಿ, ದತ್ತಾತ್ರೇಯರು, ಸ್ವಾಮಿ ಸಮರ್ಥರು, ಶ್ರೀಧರ ಸ್ವಾಮಿಗಳ ಮಠ, ಇದು ಗುರು ಸಾನ್ನಿಧ್ಯ. ಎಲ್ಲಿ ಗುರುವಿನಿಟ್ಟು ಪೂಜೆ ಮಾಡ್ತಾರೋ, ವಿಗ್ರಹಗಳ ಆರಾಧನೆ ಆಗುತ್ತೋ, ಎಲ್ಲಿ ಭಜನ್ಸ್ಗಳಾಗ್ತದೋ ಅದು ಗುರು ಸಾನ್ನಿಧ್ಯ. ಆ ಸಾನ್ನಿಧ್ಯಕ್ಕೆ ಆ ಕಡಲೆಕಾಯಿ ಬೀಜ ಕೊಡಬೇಕು. ದೇವತೆಗಳಿಗೆ ಗುರು ಬೃಹಸ್ಪತಿ, ದೇವತೆಗಳಿಗೆಲ್ಲ ಗುರು ಯಾರು? ಬೃಹಸ್ಪತಿ. ಆ ಬೃಹಸ್ಪತಿ ಶಾಂತಿ ಮಾಡಬೇಕು. ಆಗ ನಾನಾ ಗೋತ್ರ, ನಾನಾ ನಕ್ಷತ್ರ, ನಾನಾ ರಾಶಿಗಳಿಂದ ಬಂದಂಥ ಶಾಪ ಪಾಪಗಳು, ದೃಷ್ಟಿದೋಷ ಇವೆಲ್ಲ ಪರಿಹಾರ ಮಾಡ್ಕೊಳ್ದೆ ರಿಟೈರ್ಡ್ ಆಗಿಬಿಡ್ತೀವಿ ನಾವು. ಆಮೇಲೆ ರಿಟೈರ್ಡ್ ಆದಮೇಲೆ ಆಗಲ್ಲ ಮಾಡ್ಕೊಳ್ಳಿಕ್ಕೆ. ಅವಾಗೇನಾಗುತ್ತೆ? ನನ್ನ ವೈರಸ್ಸು, ನಾನು ಮಾಡಿದ ಕರ್ಮ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಒಟ್ಟೋಗುತ್ತೆ. ಈಗ ನಮ್ಮ ಅಪ್ಪನ ಹತ್ರ 50 ಎಕರೆ ಜಮೀನಿತ್ತು. ಈಗ ನಾವು 6 ಜನ ಮಕ್ಕಳು, ಒಂದು 100 ಎಕರೆ ಜಮೀನಿತ್ತು, ನಾವು 6 ಜನ ಮಕ್ಕಳು. ನಾವು 6 ಜನನೂ ಆ ಆಸ್ತಿನ ಹೆಂಗೆ ಡಿವೈಡ್ ಮಾಡ್ಕೋತೀವೋ ಹಾಗೆ ನಮ್ಮ ಅಪ್ಪ ಮಾಡಿದಂಥ ಮಹಾ ಪಾಪ ಕರ್ಮಗಳನ್ನೆಲ್ಲ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಭಗವಂತನೇ ಹಂಚ್ಬಿಡ್ತಾನೆ. ನಿಮ್ಮ ಅಪ್ಪ ಮಾಡಿದ ತಪ್ಪಿಗೆ ನಿನಗಿಂತ ಮಗ, ನೀನು ಅಂಗವಿಕಲ, ಇವನಿಗೆ ಕುಂಟ, ಇವನಿಗೆ ಸತ್ತ, ಇವನಿಗೆ ಈ ಕಾಯಿಲೆ. ಅಪ್ಪ ಅಮ್ಮ ಮಾಡಿದ ಕರ್ಮಕ್ಕೆ ಆ ಕರ್ಮದ ಫಲ ಭಗವಂತನೇ ಯಾವ್ಯಾರಿಗೆ ಹೆಂಗೆ ಯಾವ್ಯಾವ ಏಜಿಗೆ ಕೊಡಬೇಕೋ ಕೊಟ್ಬಿಡ್ತಾನೆ, ಹಂಚ್ಬಿಡ್ತಾನೆ. ಸೈಟು, ಮನೆ, ತೋಟ ಎಲ್ಲರೂ ಕೋರ್ಟ್ಗಾಕಿ ಪಾಲು ತೊಗೊಳ್ಳಿ, ಜಡ್ಜ್ ಮಾಡ್ತಾನೆ. ಇಷ್ಟು ಹಿಂಗಿಂತ ಜಡ್ಜ್ ಕೊಡ್ತಾರೆ, ಜಡ್ಜ್ಮೆಂಟ್ ಕೊಡ್ತಾರೆ. ಮೇಲಿರೋ ಜಡ್ಜ್ ಮಾಡ್ತಾನೆ, ನಿಮ್ಮ ಅಪ್ಪ ಮಾಡಿರೋ ವಂಶ ಪಾರಂಪರಿಕ ಪಾಪ ಕರ್ಮಗಳೆಲ್ಲ ನೀವು ಇಂಥವ್ರು ಅನುಭವಿಸ್ಬೇಕು ಅಂಥೇಳಿ ಜಡ್ಜ್ಮೆಂಟ್ ಬರುತ್ತೆ. ಅಲ್ಲಿಗೆ ಯಾವ ಜಡ್ಜ್ಮೆಂಟ್ ಇಂಪಾರ್ಟೆಂಟು? ಮೇಲ್ ಕೂತಿರೋನು ಜಡ್ಜ್ಮೆಂಟ್ ಇಂಪಾರ್ಟೆಂಟ್. ಅವನನ್ನು ಸಂತೈಸ್ಬೇಕು, ಅವನ್ನ ಒಲಿಸ್ಕೋಬೇಕು, ಅವನಿಗೆ ಸಂತೋಷ ಕೊಡಬೇಕು, ಅವನನ್ನು ಬುಟ್ಟಿಗೆ ಹಾಕ್ಕೋಬೇಕು. ಅಂದರೆ ನಿಮ್ಮ ಕಾಯ ವಾಚ ಮನಸ್ಸ ಶುದ್ಧ ಇರಬೇಕು. ಓಂ ಜಾಂ ಜಿಂ ಝುಂ ಸಹ
ಬೃಹಸ್ಪತಯೇ ಸ್ವಾಹ. ಓಂ ಜಾಂ ಜಿಂ ಝುಂ ಸಹ ಬೃಹಸ್ಪತಯೇ ಸ್ವಾಹ. ಓಂ ಜಾಂ ಜಿಂ ಝುಂ ಸಹ ಬೃಹಸ್ಪತಯೇ ಸ್ವಾಹ ಮಂತ್ರ ಈ ರೀತಿ ಜಪ ಮಾಡ್ತಾ ಇದ್ದರೆ ಗುರುವಿನ ಅನುಗ್ರಹ ಆಗುತ್ತೆ. ಅದಕ್ಕೆ ಎಲ್ರಿಗೂ ಗುರು ಬೇಕು. ಗುರು ದೃಷ್ಟಿ, ಗುರು ಅನುಗ್ರಹ, ಗುರು ಆಶೀರ್ವಾದ, ಗುರು ಕೃಪಾ ಕಟಾಕ್ಷ ಇತ್ತು ಅಂದರೆ ನೀವೇನೇ ತಪ್ಪು ಮಾಡ್ತಿದ್ರು ಕೂಡ ಅನುಗ್ರಹದಿಂದ, ಆಶೀರ್ವಾದ, ದರ್ಶನದಿಂದ ಎಲ್ಲ ನಾಶ ಆಗ್ತಿರ್ತದೆ. ಸಾಧೂನಾಂ ದರ್ಶನಂ ಪುಣ್ಯಂತಿ ಸ್ಪರ್ಶಂತೆ ಪಾಪನಾಶನಂ ಸಂಭಾಷಣಾರ್ಥಂ ಕೋಟಿತೀರ್ಥಂ ವಂದನಂ ಮೋಕ್ಷ ಸಾಧನಂ. ಇದು ಗುರು ಸಂಹಿತೆಯಲ್ಲಿ ಹೇಳುವಂಥದ್ದು. ದತ್ತಾತ್ರೇಯರು ಹೇಳಿದ್ದಾರೆ ಇದನ್ನು. ಸಾಯಂ ವೇದನಿಗೆ ಉಪದೇಶ ಮಾಡ್ತಾರೆ. ಹಾಗೆ ಗುರು ಅನುಗ್ರಹ ಇರಬೇಕು. ಆ ಬೃಹಸ್ಪತಿ ನಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಗುರು ನೀಚನಾದಾಗ ಏನೆಲ್ಲ ಕಾಯಿಲೆ ಬರುತ್ತೆ, ಏನೆಲ್ಲ ಅನುಭವಿಸ್ತಿರೋದಕ್ಕೆ ಇದೊಂದು ಎಪಿಸೋಡ್ ಮಾಡಿದ್ದೀನಿ. ಇದರ ಅರ್ಥೈಸ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿದ್ದೇ ಆದರೆ ಸದಾ ಗುರು ಬೆನ್ನಿಂದೇ ಇರ್ತಾರೆ ಅಂತ ನನ್ನ ಒಂದು ಅನುಭವದ ಮಾತು. ಯಾರು ನಮ್ಮ ಹಳೆ ಸಂಚಿಕೆಗಳನ್ನು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲೂ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.